ವಿಕ್ಕಿ భర్తలతో Super భార్యలు యార్. సిగ్గుతో అన్నారంటే ఉత్సాహంగా ఉంది స్క్రీನಲ್ಲಿ ನಮ್ಮ ವೆಂಕಿ ಸರ್ ಬಂದ್ರೆ ಲೆವೆಲೇ ಬೇರೆ. నువ్వు చక్కని చుక్క అది ఎండిపోయిన నక్క. మీ ఆడవాళ్ళకి మీ ముందు ఇంకో ఆడదాన్ని తిడితే ఎంత సంతోషమో కదా కదా. హాయ్ ఫ్రెండ్స్, నమస్ಕಾರ. అందరికೂ నమస్కారం. ఫైనలీ వెయిట్ ఈజ్ ఓవర్. ఇప్పుడు మన విక్టరీ వెంకటేష్ బాస్ ట్రైలర్ రిలీజ్ అయింది. సంక్రాంతికి వస్తాను ట్రైలర్ రిలీజ్ ಆಗಿದೆ. ನೋಡೋಣ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಾಂಗು, ಟೀಸರು ಎಲ್ಲ ಸೂಪರ್ ಸಾಂಗ್ಗಳು, ಅಲ್ಟಿಮೇಟ್. ಅದರಲ್ಲೂ ನಮ್ಮ ವೆಂಕಟೇಶ್ ಏನು ಮಾಡಿದ್ದಾರೆ, ಅದ್ರಲ್ಲಿ ಎಷ್ಟು ಹೆಂಗೆ ಕಾಣಿಸ್ತಿದ್ದಾರೆ ಅಂತಂದರೆ ಸೂಪರ್. ಸ್ಕ್ರೀನ್ ಪ್ರೆಸೆನ್ಸು ಸೂಪರಾಗಿತ್ತು. ಆ ಹೀರೋಯಿನ್ ಐಶ್ವರ್ಯ ಆ್ಯಂಡ್ ಇನ್ನೊಬ್ಬರು ಹೆಸರು ಬರ್ತಾಯಿದೆ, ಚೌಧರಿ, ಅವ್ರು ಸೂಪರ್ ಚೆನ್ನಾಗಿತ್ತು. ಎಲ್ಲ ಸ್ಕ್ರೀನ್ ಪ್ರೆಸೆನ್ಸು ಅವ್ರದ್ದು ಕೋಂಬೋ ಚೆನ್ನಾಗಿತ್ತು. ಸಾಂಗ್ಸ್ ಎಲ್ಲ ನನಗೆ ಭಾಳ ಇಷ್ಟ ಆಗಿತ್ತು. ಸಾಂಗು ರಿಯಾಕ್ಟ್ ಮಾಡಿದ್ದೆ, ಭಾಳ ವ್ಯೂಸ್ ಬಂದಿದೆ, ಭಾಳ ಜನ ಫ್ಯಾನ್ಸು ಕಾಮೆಂಟ್ ಮಾಡಿದರು. ಸೂಪರ್, ನನಗೆ ಭಾಳ ಇಷ್ಟ ಆಯ್ತು ಕಾಮೆಂಟ್ಸ್. ಇಷ್ಟು ಜನ ನಮ್ಮ ಬೆಂಕಿ ಬಾಸಿಗಿದ್ದಾರಲ್ಲ ಅಂತೇಳಿ ನನಗೆ ಭಾಳ ಖುಷಿ ಆಯ್ತು. ಸೊ ಈಗ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್. ಯಾಕಂದರೆ ನಿನ್ನೆ ಡಾಕು ಮಹಾರಾಜ್ ಮಾಡಿದ್ರು, ಅದನ್ನು ಅಷ್ಟೇ ಸೂಪರ್. ಇವಾಗ ನಮ್ಮ ಫ್ಯಾಮಿಲಿ ಸ್ಟಾರ್ ವಿಕ್ಟರಿ ವೆಂಕಟೇಶ ಸರ್ದು ಟ್ರೈಲರ್ ರಿಲೀಸ್ ಆಗಿದೆ. ಅದು ನಾನು ಭಾಳ ವೇಟ್ ಮಾಡ್ತಾಯಿದ್ದೆ, ಯಾವಾಗ ಮಾಡ್ತಾರೆ ಅಂತ ಸಾಯಂಕಾಲದಿಂದ ಕಾಯ್ತಾ ಇದ್ದೆ. ಫೈನಲಿ ಈಗ ರಿಲೀಸ್ ಆಗಿದೆ. ಓಕೆ, ಟ್ರೈಲರ್ ನೋಡೋಣ. ಟ್ರೈಲರ್ ನೋಡಾಗಿದ್ಮೇಲೆ ಮತ್ತೆ ಆ ಟ್ರೈಲರ್ನ ರಿವ್ಯೂ ಮಾಡೋಣ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣವಾ? ಲೆಟ್ಸ್ ಸ್ಟಾರ್ಟ್. ದಿಲ್ರಾಜು కిడ్నాప్ విషయం బయటికి తెలిస్తే 6 నిమిషాల్లో మన ప్రభుత్వం కోల్పోతుంది. మన కోసం పనిచేసేటోడు ఒక్కడు కావాలి. విక్కీ భర్తలతో Super భార్యలు యార్. సిగ్గుతో అన్నారంటే ఉత్సాహంగా ఉంది ಸ್ಕ್ರೀನಲ್ಲಿ ನಮ್ಮ ವೆಂಕಿ ಸರ್ ಬಂದರೆ ಲೆವೆಲೇ ಬೇರೆ. సారీ బా, లవ్ యూ బా. ఆహా, ఆది దంపతులండి బాబు. డిస్టెట్ కరా. పడితే మాత్రం మన మధ్యలోకి ఎవరు వస్తారు బా? ಓ మీ ఆయన మీద నాకు ఎలాంటి ఫీలింగ్ లేదు. ఈ ఆపరేషన్ కి మా ఆయనతో పాటు నేను వస్తాను. నౌ ద రియల్ ఛాలెంజ్. చైల్డిష్ మెంటాలిటీ. తెలుగులో మాట్లాడు. డోంట్ వరీ మీన్, ఐ హావ్ ఎ ప్లాన్. ఎవ్రీథింగ్ తెలుగులో మాట్లాడు. ಸೂಪರ್ ಕಾಮೆಂಟ್ ಆಗಿತ್ತು. ప్రెస్ మీట్ పెట్టి పెంట చేస్తా. నువ్వు చక్కని చుక్క. అది ఎండిపోయిన నక్క. మీ ఆడవాళ్ళకి మీ ముందు ఇంకో ఆడదాన్ని తిడితే ఎంత సంతోషమో కదా కదా. ప్రతి సినిమా రిలీజ్ కి ముందు ఒక టీజర్ ఉన్నట్టు ప్రతి మగాడికి పెళ్లికి ముందు ఒక లవర్ ఉంటుంది. ఇట్స్ న్యాచురల్. గూస్ బంప్స్ కెన్ సో. మై డియర్ ఫ్రెండ్స్, గుళ్ళోనో బళ్ళోనో కాలేజ్లోనో ఆఫీస్లోనో మీకు ప్రేమ కథ ఉండే ಕರೆಕ್ಟ್. ఉంటుంది. దయచేసి మీ పెళ్ళాళ్ళకి మాత్రం ఆ చెప్పకండి. ఫ్లాష్ బ్యాక్లు చెప్పకండి. వా, హిస్టరీలో వీడు ఫ్యామిలీ బ్యాక్గ్రౌండ్ తో వచ్చిన ప్రతిసారి విక్టరీ. ಕರೆಕ್ಟ್, ವಿಕ್ಟರಿ. ಸೂಪರ್ ವಿಕ್ಟ್ರಿ ಟ್ರೈಲರ್. ಸೂಪರ್. ಈ ಒಂದು 2-3 ಇಯರ್ಸ್ ಬ್ಯಾಕು ಯಾವುದಾದ್ರು ನಮ್ಮ ವಿಕ್ಟ್ರಿ ವೆಂಕಟೇಶ್ ಸರ್ದು ಮೂವಿ ಬಂದಿದ್ವಲ್ಲ, ಅಷ್ಟು ಓಕೆ ಇತ್ತು. ಬಟ್ ಇದು ಸೂಪರ್ ಯಾರು. ಓಲ್ಡ್ ವೆಂಕಿ ಮೂವೀಸ್ ಏನಿದ್ವಲ್ಲ, ಕಲ್ಸು ನಮ್ರ, ಜಯ ಮಂದಿರ, ಆ ಸ್ಟೈಲ್ ಕಾಮಿಡಿ, ಸ್ಕ್ರೀನ್ ಪ್ರೆಸೆನ್ಸ್, ನೋವು ನಾಲ್ಕು ನಚ್ಚಾವೆ, ಅದು ಆ ಕ್ಯಾರೆಕ್ಟರ್ ಇದ್ರಲ್ಲಿ ನೋಡ್ತಾ ಇದ್ದೀವಿ. ಸೂಪರಾಗಿತ್ತು. ನನಗೆ ಅನ್ಸಂಗಿದು ವೆಂಕಿ ಮೂವಿ ಅಂತಂದರೆ ಕಾಮಿಡಿ ಭಾಳ ಮೇನ್ ಕಾಮಿಡಿ ಇರುತ್ತೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಎಮೋಷನ್ನು, ಸೆಕೆಂಡ್ ಆ್ಯಕ್ಷನ್ನು.
ಬಟ್ ಇದರಲ್ಲಿ ಎಲ್ಲ ಮಿಕ್ಸ್ ಆಗಿ ಬಟ್ ಕಾಮಿಡಿ ಪ್ಲಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಎಮೋಷ್ನಲ್ ಕಾಣಿಸಿಲ್ಲ ಬಟ್ ಫುಲ್ ಪ್ಯೂರ್ ಕಾಮಿಡಿ ಎಂಟರ್ಟೈನ್ಮೆಂಟ್. ಥಿಯೇಟ್ರಿಗೆ ಹೋದರೆ ಜನ ಹಬ್ಬ ಅಂತ ರಿಲ್ಯಾಕ್ಸಾಗಿ ಫೀಲ್ ಆಗ್ತಾರೆ. ಸೂಪರಾಗಿತ್ತು ಟ್ರೈಲರ್ ಮಾತ್ರ ಸೂಪರ್. ಈ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಿದೆ 100% ಮೂವಿ 100% ಬ್ಲಾಕ್ ಬಸ್ಟರ್, ನೋ ಡೌಟ್ 100% ಬ್ಲಾಕ್ ಬಸ್ಟರ್ ಆಗುತ್ತೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ, ಎಲ್ಲರೂ ಚೆನ್ನಾಗಿದೆ. ಆ ಮೇಕಿಂಗು ಚೆನ್ನಾಗಿದೆ, ಡೈರೆಕ್ಷನ್ನು ಚೆನ್ನಾಗಿದೆ. ನಮ್ಮ ವೆಂಕಿ ಸರ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅವ್ರ ಸ್ಕ್ರೀನ್ ಮೇಲೆ ಬಂದರೆ ಸಾಕು, ಅದು ಒಂಥರ ಹಿಂಗೆಲ್ಲ ಮರ್ತೋಗ್ಬಿಡುತ್ತೆ, ಹಿಂಗೆ ನೋಡ್ತಾನೆ ಇರ್ತೀವಿ ಹಿಂಗೆ ಆ ರೇಂಜಲ್ಲಿ. ಆ ಬಾಡಿ ಲ್ಯಾಂಗ್ವೇಜು ಚೆನ್ನಾಗಿ, ಕಾಮಿಡಿ ಸೆನ್ಸು ಸೂಪರ್. ವಿಕ್ಟ್ರಿ ವೆಂಕಟೇಶ್ ಥರ ಬೇರೆ ಯಾರಿಗೂ ಬರೋಲ್ಲ ಆ ಬಾಡಿ ಲ್ಯಾಂಗ್ವೇಜ್, ಕಾಮಿಡಿ ಸೆನ್ಸ್, ಆ ಹ್ಯೂಮರ್, ಆ ಕಾಮಿಡಿಗೆ ರಿಯಾಕ್ಟ್ ಮಾಡೋದು, ಕೌಂಟ್ರ್ ಕೊಡೋದು, ಕೌಂಟ್ರ್ ಡೈಲಾಗು, ಅದು ಅವ್ರು ಬಿಟ್ಟರೆ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಸೂಪರಾಗಿ ಮಾಡ್ತಾರೆ ಅವರು ಅದರಲ್ಲಿ. ಅವರು ಫುಲ್ಲು ಓಕೆ ಫ್ರೆಂಡ್ಸ್, ನನಗಂತೂ ಟ್ರೈಲರ್ ಭಾಳ ಇಷ್ಟ ಆಯಿತು. ಮೂವಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸಂಕ್ರಾಂತಿಗೆ ವಸ್ತುನಾಮ మనం ಕೂಡ ಥಿಯೇಟ್ರಿಗೆ ವಸ್ತುನಾಮ ಮೂವಿ చూసేదానికి ಮೂವಿ ನೋಡೋಕೆ ನಾವು ಬರ್ತಾಯಿದ್ದೀವಿ. ಓಕೆ, ನಿಮಗೆ ಹೆಂಗೆ ಅನಿಸ್ತು ಟ್ರೈಲರು ಕಾಮೆಂಟ್ ಮಾಡಿ. ನಂದು ರಿಯಾಕ್ಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.